ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ರೀಡಿಂಗ್. ಸೊ ಇದೊಂದು ಇವತ್ತಿನ ಏಂಜಲ್ ಮೆಸೇಜ್ ಆಗಿರ್ತೈತಿ. ಯಾವಾಗ ಈ ವಿಡಿಯೋ ನೋಡ್ತೀರಿ ಅವಾಗ ನಿಮಗೆ ರೆಸೊನೇಟ್ ಆಗ್ತೈತಿ. ಸೊ ಇವತ್ತಿನ ಏಂಜಲ್ ಮೆಸೇಜ್, ಏಂಜಲ್ಸ್ ನಿಮ್ಮ ಒಂದು ಸದ್ಯದ ಸಿಚುವೇಶನ್ಗೆ ಯಾವ ಒಂದು ಸೊಲ್ಯೂಷನ್ ಕೊಡ್ತಾರಂತ ಅನ್ನೋದ್ರ ಮೇಲೆ ಈ ಒಂದು ರೀಡಿಂಗ್ ನೀವು ನೋಡ್ಬೋದು. ಸೊ ಒಂದಿಷ್ಟು ಕಾರ್ಡ್ಸ್ನ ನಾನು ಶಫಲ್ ಮಾಡೀನಿ. ಸೊ ಆ ಕಾರ್ಡ್ಸ್ ಏನು ಹೇಳ್ತಾವೆ ಅಂತಂದ್ರೆ, ಸೊ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿ ಸ್ವಲ್ಪ ಸ್ಟಕ್ ಆಗೈತಿ, ಸ್ಟಕ್ಡ್ ಎನರ್ಜಿ ಐತಿ, ಬ್ಲಾಕ್ಡ್ ಎನರ್ಜಿ ಐತಿ. ಇದು ಟೋಟಲ್ ಆಗಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏಂಜಲ್ಸ್ ಮೆಸೇಜ್ ಕೊಡತ್ತಾರ. ಸೊ ಇದೊಂದು ಬ್ಲಾಕ್ಡ್ ಎನರ್ಜಿ ಐತಿ, ಅವ್ರು ನೀವು ಅನ್ಬ್ಲಾಕ್ ಮಾಡ್ತಾರೋ ಇಲ್ಲೋ ಆ ಒಂದು ನೀವು ಮೈಂಡ್ಸೆಟ್ ಒಳಗೆ ನೀವು ಅದಿರಿ. ಸೊ ಅದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗೈತಿ. ಓಕೆ, ಸೊ ಅದೊಂದು ಟಾಕ್ಸಿಕ್ ರಿಲೇಷನ್ಶಿಪ್. ಮೊದಲು ನೀವೆಲ್ಲನೂ ನಿಮ್ಮ ಎಫರ್ಟ್ ಹಾಕಿರಿ. ಸೊ ಅದರಿಂದ ಏನು ಆಗತ್ತಿಲ್ಲ, ನೀವು ಏನು ಮಾಡತ್ತೀರಿ, ಟೆನ್ಷನ್ ಮಾಡ್ಕೊಳತ್ತೀರಿ, ಟೆನ್ಸ್ಡ್ ನಾವು. ಸೊ ಅದನ್ನೆಲ್ಲ ಫೀಲಿಂಗ್ಸ್ನ ನೀವು ಬಿಟ್ಟು ನೀವೊಂದು ಕೆರಿಯರ್ ಮೇಲೆ ನೀವು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಅದಾಗದೆ ಕಮ್ ಬ್ಯಾಕ್ ಆಗೋವಂಥದ್ದು. ಓಕೆ, ನಿಮ್ಮ ರಿಲೇಷನ್ಶಿಪ್ ಪ್ಯಾಚಪ್ ಆಗೋವಂಥದ್ದು. ಓಕೆ, ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವ್ರು ತಾನೇ ವಾಪಸ್ ಬರುವಂಗೆ ಅದು ನಿಮ್ಮ ಒಂದು ಕೆರಿಯರ್ನ ನೀವು ಸೆಟಲ್ ಮಾಡ್ಕೊಂಡ್ರೆ ಕನ್ಫರ್ಮ್ ಡೈರೆಕ್ಟ್ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ರಲ್ಲ, ಸಾರಿ ಮತ್ತು ಅಪೋಲೈಸೇಷನ್ ಕೇಳ್ಕೊಂಡು ನಿಮ್ಮ ಕಡೆ ಬರುವಂಥ ಎಲ್ಲ ಸಾಧ್ಯತೆಯೂ ಐತೆ ಅಂತ ನಮಗಿಲ್ಲಿ ಏಂಜಲ್ಸ್ ಮೆಸೇಜ್ ಕೊಡತ್ತಾರ. ಸೊ ಈ ಒಂದು ಸಿಚುವೇಷನ್ನಿಂದ ನೀವೇನು ಸ್ಟಕ್ ಆಗಿರಲಿಲ್ಲ, ಆ ಸಿಚುವೇಷನ್ನಿಂದ ಹೊರಗೆ ಬಂದು ನಿಮ್ಮ ಒಂದು ಕೆರಿಯರ್ ಮೇಲೆ, ಫ್ಯೂಚರ್ ಮೇಲೆ ನೀವು ಫೋಕಸ್ ಮಾಡಿದಷ್ಟು ನಿಮ್ಮ ಲೈಫಿಗೆ ಒಳ್ಳೇದಿದೆ. ಓಕೆ, ಸೊ ಇದು ರಿಲೇಷನ್ಶಿಪ್ ವೈಸ್ ಆಯಿತು. ಸೊ ಕೆರಿಯರ್ ವೈಸ್ ನಾನು ಮತ್ತೆ ರೀಡಿಂಗ್ ಮಾಡ್ತೀನಿ. ನಿಮಗೆ ಕೆರಿಯರ್ ರೀಡಿಂಗ್ ಬೇಕಂದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರ್ಯಾರು ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಬೈ ಗೈಸ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್